ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಸೊ ಲಾಟ್ಸ್ ಆಫ್ ಲವ್ ಆ್ಯಂಡ್ ಎಲ್ಲರಿಗೂ ಪ್ರೀತಿನ ಸ್ಪ್ರೆಡ್ ಮಾಡೋಣ, ಜೊತೆಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ. ಸೊ ಈಗಿನ ಲೈಫ್ ಏರಾದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಪ್ರೀತಿ ಮತ್ತು ಪಾಸಿಟಿವಿಟಿ. ಹೇಗೆ ನಾವು ಲೈಫ್ನ ಎಂಜಾಯ್ ಮಾಡಬೇಕು, ಕಷ್ಟದಲ್ಲೂ ಹೇಗೆ ಖುಷಿಯಾಗಿರಬೇಕು ಅನ್ನೋದು ಯಾರಿಗೂ ಈಗಿನ ಸೊಸೈಟಿ ಇರೋ ರೀತಿಯಲ್ಲಿ ಯಾರಿಗೂ ಅರ್ಥ ಆಗೋದೇ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಒಂದು ಲೆವೆಲ್ಗೆ ಬಂದುಬಿಟ್ಟಿರ್ತೀವಿ. ಕೆಲವರು ಲೆವೆಲಿಗೆ ಬಂದ್ರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಸೊ ನಾನಿವತ್ತು ಒಂದು ಸಿಂಪಲ್ ಟಾಕ್ ಯಾವುದ್ರ ಬಗ್ಗೆ ಅಂತಂದರೆ ಲವ್ ಲ್ಯಾಂಗ್ವೇಜಸ್ ಆ್ಯಂಡ್ ಆತ್ಮಗೌರವ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಟಾಕ್ ಮಾಡೋಣ ಅಂತ. ಫಸ್ಟ್ ಆತ್ಮಗೌರವ ಅಂತ ಅಂದ್ರೆ ಏನಪ್ಪ, ಫಸ್ಟ್ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಬೇಕು. ನಾವು ಹೇಗಿದ್ರು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ನಾವು ಯಾವುದೇ ಕೆಲಸ ಮಾಡ್ತಾ ಇರಲಿ, ನಾವು ಯಾರ್ದೋ ಮನೆ ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ದೀವ, ಸೊ ರೆಸ್ಪೆಕ್ಟ್ ಮಾಡಿ. ನೀವೇನು ಕೆಲಸ ಮಾಡ್ತಿದ್ದೀರಾ ಅದನ್ನ ನೀವೇ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ತಾನೇ ರೆಸ್ಪೆಕ್ಟ್ ಮಾಡಕ್ ಸಾಧ್ಯ? ಬೇರೆಯವರ ರೆಸ್ಪೆಕ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಯಾವತ್ತೂ ಕೂತ್ಕೊಂಬೇಡಿ. ಬೇರೆಯವರ ಅಪ್ರಿಸಿಯೇಷನ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಯಾವತ್ತೂ ಟೈಮ್ನ ವೇಸ್ಟ್ ಮಾಡಬೇಡಿ. ನೀವೊಂದು ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೋದು, ಯಾವುದೋ ಒಂದು ತರಕಾರಿ ಅಂಗಡಿನೇ ಇಟ್ಕೊಂಡಿರ್ಬೋದು, ಯಾವುದೋ ಒಂದು ಫ್ಲವರ್ ಶಾಪ್ನೇ ಇಟ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ದಿನಸಿ ಅಂಗಡಿನೇ ಇಟ್ಕೊಂಡಿರ್ಬೋದು, ಅಥವಾ ಯಾವುದೋ ಸ್ಲಿಪ್ಪರ್ ಹೊಲಿಯೋ ಕೆಲಸನ ಮಾಡ್ತಾ ಇರ್ಬೋದು, ಛತ್ರಿ ಹೊಲಿಯೋ ಕೆಲಸನ ಮಾಡ್ತಾ ಇರ್ಬೋದು, ಎನಿ ಜಾಬ್ ಟೀ ಮಾಡ್ತಾ ಇರ್ಬೋದು. ಯಾವುದೇ ಕೆಲಸ ಆದ್ರೂ ಅದಕ್ಕೆ ಅದರದ್ದೇ ಆಗಿರುವಂತಹ ಒಂದು ರೆಸ್ಪೆಕ್ಟ್ ಇದೆ. ಸೊ ನೀವು ಮಾಡೋ ಕೆಲಸನ ನೀವೇ ಗೌರವ ಮಾಡ್ಕೊಂಡಿಲ್ಲ, ನೀವು ಮಾಡೋ ಕೆಲಸನ ನೀವೇ ಪ್ರೀತಿ ಮಾಡಿಲ್ಲ, ನಿಮಗೆ ನೀವೇ ರೆಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಯಾರೋ ಬಂದು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ಕೊಳ್ಳೋದು ಅದು 100% ಸುಳ್ಳು ಫ್ರೆಂಡ್ಸ್. ಯಾಕೆ ಅಂತಂದರೆ ಯಾರೊಬ್ಬ ಗ್ರೋ ಆಗ್ತಾ ಇದ್ದಾನೆ ಅಂತ ಅಂದ್ರೆ ನೋಡೋಕ್ಕಾಗದೇ ಇರುವಂತಹ ಪ್ರಪಂಚ ಇದು. ಜನಕ್ಕೆ ಅದನ್ನೇ ನೋಡೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡ್ತಾರೆ, ನಿಮ್ಗೊಂದಿನ ಅವರಿಂದ ಖುಷಿ ಸಿಗತ್ತೆ. ಇದೆಲ್ಲ ಖಂಡಿತವಾಗಿರೋ ಸುಳ್ಳಾಗಿರುತ್ತೆ. ಸೊ ಆತ್ಮಗೌರವ, ನೀವೇನು ಮಾಡ್ತೀರಾ, ನೀವೇನು ತಿಂತೀರಾ, ಆ ಫುಡ್ನ ನೀವು ರೆಸ್ಪೆಕ್ಟ್ ಮಾಡಿ. ಬೇರೆಯವ್ರ ಮನೇಲಿ ಬೇರೆ ಫುಡ್ಡೇ ಮಾಡ್ಕೊಂಡು ತಿನ್ಬೋದು, ಅವ್ರಿಗೆ ಆ ಆಪರ್ಚುನಿಟಿ ಇದೆ, ಮಾಡ್ಕೊಂಡು ತಿಂತಾರೆ, ಇಟ್ಸ್ ಓಕೆ. ನಿಮಗೇನು ಇಷ್ಟ, ನಿಮ್ಗೇನು ಮಾಡ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಮಾಡ್ಕೊಳ್ಳಿ. ಆ ತಿನ್ನೋದನ್ನ ಕೂಡ ಎಂಜಾಯ್ ಮಾಡಿ. ಪ್ರೆಸೆಂಟಲ್ಲಿರಿ ಅಷ್ಟೇ. ನಾನು ಹೇಳಿದ್ದು ಪ್ರೆಸೆಂಟಲ್ಲಿರಿ ಅಷ್ಟೇ. ಪ್ರೆಸೆಂಟಲ್ಲಿದ್ದೀರಾ ಅಂತ ಅಂದರೆ ಆ ಒಂದು ಏನು ತಿಂತಿದ್ದೀರಾ ಅದನ್ನ ಎಂಜಾಯ್ ಮಾಡಿ, ಏನು ಕೆಲಸ ಮಾಡ್ತಿದ್ದೀರಾ ಅದನ್ನ ಎಂಜಾಯ್ ಮಾಡಿ. ಆ್ಯಂಡ್ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ನಿದ್ದೆ ಮಾಡ್ತಿದ್ದೀರಾ, ಓಕೆ, ಕಂಪ್ಲೀಟಾಗಿ ನಿನ್ನ ಬಾಡಿ ಮೈಂಡ್ ಸೋಲ್ ರೆಸ್ಟ್ಗೆ ಕೊಟ್ಬಿಡಿ. ಅದನ್ನು ಮೂವಿ ನೋಡ್ತಿದ್ದೀರಾ 100% ಮೂವಿಗೆ ಕೊಟ್ಬಿಡಿ. ಸೊ ಒಂದು ಮಾತಿದೆ ಅಲ್ವಾ, ಎರಡು ದೋಣಿ ಮೇಲೆ ಕಾಲಿಟ್ಕೋಬಾರ್ದು ಅಂತ. ಸೊ ನಿಮ್ಮ ಮನಸ್ಸನ್ನು ಅಷ್ಟೇ ಯಾವತ್ತೂ ಎರಡು ದೋಣಿ ಮೇಲೆ ಇಡಬೇಡಿ. ಒಂದು ಅಥವಾ ಮೂವಿನೂ ನೋಡಬೇಕು, ಇನ್ನೊಂದು ನಿದ್ದೆನೂ ಆಗಬೇಕು. ಸೊ ಎರಡು ಕೆಲಸನೂ ಪರ್ಫೆಕ್ಟಾಗಿ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ. ನೀವು ಹೇಗೆ ಇರಿ, ಯಾವುದೇ ಕೆಲಸ ಮಾಡಿ, ಎಲ್ಲೇ ಹೋಗಿ, ಏನು ಮಾಡ್ತೀರಾ, ಬಟ್ ಆಲ್ವೇಸ್ ರೈಟ್ ವೇದಲ್ಲಿ ಹೋಗಿ ಅನ್ನೋದಕ್ಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರಿಗೆ ಹರ್ಟ್ ಮಾಡೋ ಕೆಲಸ ಇರ್ಬೋದು, ಅಥವಾ ಯಾರಿಗೋ ಮೋಸ ಮಾಡೋ ಕೆಲಸ ಇರ್ಬೋದು, ಅಂಥ ಕೆಲಸಗಳನ್ನು ಮಾಡಿಬಿಡಿ. ಒಳ್ಳೆ ಕೆಲಸಗಳನ್ನ ಮಾಡಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ. ನಿಮ್ಮ ಸೋಲ್ಗೆ ನಿಮ್ಮ ಸಪೋರ್ಟ್ ಬೇಕು. ನೀವೇ ನಿಮಗೆ ಸಪೋರ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬೇರೆಯವ್ರು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನಾ? ದೆನ್ ಒಂದು ಸಿಂಪಲ್ ಲವ್ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡೋಣ. ಈಗ ನಮ್ಮ ಮನೇಲಿರುವಂತಹ ತಂದೆ ತಾಯಿಗಳು ಚಿಕ್ಕಲ್ಲಿದ್ದಾಗಿಂದ ನೋಡ್ತೀವಿ, ನಾವು ಎದ್ದಿದ ತಕ್ಷಣ ಅಮ್ಮ ಕಾಫಿ ಕುಡಿತೀಯ, ಟೀ ಕುಡಿತೀಯ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾರೆ. ಆ್ಯಂಡ್ ಹೋಗಿ ದೇವ್ರ ನಮಸ್ಕಾರ ಮಾಡು ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ತಾರೆ. ಮುಖದೊಳು ದೇವ್ರ ನಮಸ್ಕಾರ ಮಾಡಿದ್ಯಾ ಅಂತ ಕೇಳ್ತಾರೆ. ಸೊ ಇದು ಒನ್ ಟೈಪ್ ಆಫ್ ಲವ್. ಯಾಕೆ ಅಂತಂದರೆ ದೇವರು ಅಂದರೆ ಅವ್ರ ಪ್ರಕಾರನೇ, ನಮ್ಮ ಪ್ರಕಾರ ಆದ್ರೂ ಅಷ್ಟೇ, ಯಾರ್ಯಾರ ಪ್ರಕಾರ ಆಗಿರುತ್ತೆ ಅವ್ರವ್ರ ಪ್ರಕಾರ. ದೇವರು ಅಂದರೆ ಒಂದು ಶಕ್ತಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ಮುಖ ತೊಳೆದ್ಬಿಟ್ಟು ಫಸ್ಟ್ ದೇವ್ರನ್ನ ನೋಡ್ಬಿಟ್ಟು ನಮಸ್ಕಾರ ಮಾಡಿದ್ವಿ ಅಂತ ಅಂದರೆ ಏನಾಗುತ್ತೆ, ಸೊ ನಮಗೊಂದು ಒಳ್ಳೇದಾಗತ್ತೆ. ಸೊ ಅದನ್ನ ಅವರು ಆ ಪ್ರೀತಿಯಿಂದ ನಮಗೆ ಅದನ್ನು ಹೇಳ್ತಾ ಇದ್ದಾರೆ. ಸೊ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಮುಖ ತೊಳೆದ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಬ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕೊಡ್ತಾರೆ. ಆ್ಯಂಡ್ ಏನಾದರೂ ಕೆಲಸ ಇದ್ರೂ ಮಾಡೋದಕ್ಕೆ ಹೇಳ್ತಾರೆ. ಬಟ್ ಏನಕ್ಕೆ ಅಂತಂದರೆ ನಾವು ಕಲಿಬೇಕು. ಆ್ಯಂಡ್
ಮನೇಲಿ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರನೇ ಕೆಲಸಗಳು ಆಗುವಂಥದ್ದು. ಅದಕ್ಕೋಸ್ಕರನು ಕೆಲವರು ಹೇಳಿರ್ತಾರೆ. ಸೊ ಅದು ಯಾವುದೇ ಆಗಿರ್ಲಿ, ಬಟ್ ಅವ್ರು ಏನೇ ಮಾಡಿದ್ರು ಅದು ನಮ್ಮ ಪ್ರೀತಿಗೋಸ್ಕರ ಆಗಿರುತ್ತೆ. ಪ್ರೀತಿಯ ಲವ್ ಲ್ಯಾಂಗ್ವೇಜಸ್ನ ನಾವು ಅರ್ಥ ಮಾಡ್ಕೊಬೇಕು. ಹಾಗೇನೆ ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನೇಲಿ ತಿಂಡಿ ಕೊಡದೆ ಅಂತೂ ಕಳಿಸೋದೇ ಇಲ್ಲ. ಸೊ ಅದು ಒಂದು ಅವರ ಪ್ರೀತಿ. ಆ್ಯಂಡ್ ಎಲ್ಲೇ ಹೋದ್ರು ಒಂದು ಫೋನ್ ಮಾಡ್ತಾರೆ, ತಿಂಡಿ ತಿಂದ್ಯಾ, ಊಟ ಮಾಡಿದ್ಯಾ, ಆ್ಯಂಡ್ ಎಷ್ಟೊತ್ತಿಗೆ ಬರ್ತೀಯಾ, ಸೇಫಾಗಿ ರೀಚ್ ಆದ್ಯಾ. ಸೊ ಇದೆಲ್ಲ ಲವ್ ಲ್ಯಾಂಗ್ವೇಜಸ್. ಒಂದೊಂದು ರಿಲೇಶನ್ಶಿಪ್ ಅಲ್ಲಿ ಒಂದೊಂದು ರೀತಿಯ ಲವ್ ಲ್ಯಾಂಗ್ವೇಜಸ್ ಇರುತ್ತೆ. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬಂದಾಗ್ಲೂ ಅಷ್ಟೇ ಸೇಮ್ ಇದೆ ಕೇರಿಂಗ್. ಇಲ್ಲಿ ವೈಫೇ ಮಾಡಬೇಕು, ಹಸ್ಬೆಂಡೇ ಮಾಡಬೇಕು ಅಂತ ಇಲ್ಲ. ಸೊ ಯಾರಿಗೆ ಯಾವಾಗ ಆಪರ್ಚುನಿಟಿ ಇರುತ್ತೆ. ಈಗ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ರು ವರ್ಕಿಗೆ ಹೋಗ್ತಾ ಇರ್ತಾರೆ. ಸೊ ವೈಫ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹಸ್ಬೆಂಡ್ ಇನ್ನೊಂದು ಯಾವುದೋ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡ್ಕೊಡೋದಿರ್ಬೋದು. ಆ್ಯಂಡ್ ಇಬ್ರು ಸೇರ್ಬಿಟ್ಟು ಟಿಫಿನ್ನ ಪ್ರಿಪೇರ್ ಮಾಡೋದಿರ್ಬೋದು. ಒಂದು 5 ಮಿನಿಟ್ಸ್ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋದಿರ್ಬೋದು. ಅಟ್ಲೀಸ್ಟ್ ತಿಂಡಿ ತಿನ್ನೋಕ್ಕಾಗಲ್ವಾ, ಒಂದಿನ ಒಬ್ರು ಬಾಕ್ಸ್ನ ಪ್ಯಾಕ್ ಮಾಡಿದ್ರೆ ಇನ್ನೊಂದು ದಿನ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟು ಬಾಕ್ಸ್ನ ಪ್ಯಾಕ್ ಮಾಡೋದಿರ್ಬೋದು. ಇದೆಲ್ಲ ಲವ್ ಲ್ಯಾಂಗ್ವೇಜಸ್. ಆ್ಯಂಡ್ ಒಂದ್ಸ್ ದಿನ ನಾವೆಲ್ಲೋ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ಒಂದು ಹಗ್ ಮಾಡಿಬಿಟ್ಟು ಹೋಗೋವಂಥದ್ದು ಇರ್ಬೋದು. ಸೊ ಒಂದು ಹಗ್ ಇದೆ ಅಲ್ಲ, ಸೀರಿಯಸ್ಲಿ ಅದರಲ್ಲಿ ಎಂಥ ಪವರ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದಿರೋರು ನೋಡ್ಕೊಂಡ್ಬಂದು. ಒಂದು ಹಗ್ಗಿಂದನೇ ಎಷ್ಟೋ ರೋಗಗಳು ದೂರ ಆಗುತ್ತೆ. ಆ್ಯಂಡ್ ಒಂದು ಹಗ್ಗಿದೆ ಅಲ್ಲ, ನಾರ್ಮಲ್ ಆಗಿರುವಂತಹ ಒಂದು ಪ್ರೀತಿಯಿಂದ ಕೊಡುವಂತಹ ಒಂದು ಹಗ್. ಈ ಹಗ್ಗಿಂದ ನಮಗೆ ಎಷ್ಟೋ ಲೋ ಆಗಿರುವಂತಹ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ. ಒಂದು ಹಗ್ ಮಾಡಿ ನಿನ್ನ ಕೈಲೆಲ್ಲ ಸಾಧ್ಯ ಅದ, ಹೋಗು ಮಾಡ್ಕೊಂಬ ಅಂತ ಹೇಳ್ಬಿಟ್ರೆ ಸೀರಿಯಸ್ಲಿ ಆ ಪರ್ಸನ್ ಏನು ಕೂಡ ಅಚೀವ್ ಮಾಡ್ತಾರೆ. ಅದನ್ನ ಹಸ್ಬೆಂಡೇ ಮಾಡಬೇಕು, ವೈಫೈ ಮಾಡಬೇಕು ಅಂತ ಹೇಳ್ಬಿಟ್ಟೇನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಎಲ್ಲೋ ಹೊರಗಡೆ ಹೋಗ್ಬೇಕಿದ್ರೆ ಒಂದು ಸಿಂಪಲ್ ಆಗಿ ಬಾಯ ಅಂತ ಹೇಳ್ಬಿಟ್ಟು ಒಂದು ಕೆನ್ನೆ ಮೇಲೆ ಒಂದು ಹೆಂಡತಿಗೆ ಇರ್ಬೋದು, ಗಂಡಂಗೆ ಇರ್ಬೋದು, ಒಂದು ಮುತ್ತು ಕೊಟ್ಟು ಹೋಗುವಂಥದ್ದು. ಸೊ ಇದ್ರಲ್ಲಿ ನಾವು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ, ನಯ ಪೈಸೆ ನಾವು ಕಳ್ಕೊಳ್ಳೋದಿಲ್ಲ. ಬಟ್ ಇದೆಲ್ಲ ಏನು ಅಂತಂದ್ರೆ ಒಂದು ಲವ್ ಲ್ಯಾಂಗ್ವೇಜಸ್ ಅಂತ. ಒಂದು ಪ್ಲೇಸಿಗೆ ಹೋಗಿರ್ತೀವಿ, ಇಷ್ಟೊತ್ತಿಗೆ ಹೋಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಮನೆಯವರೇ ಕಾಲ್ ಮಾಡಲಿ, ಮನೆಯಿಂದನೇ ಕಾಲ್ ಮಾಡಲಿ ಅನ್ನೋದಕ್ಕಿಂತ ನಾನು ರೀಚ್ ಆಗಿದ್ದೀನಿ, ಸೇಫ್ ಆಗಿದ್ದೀನಿ, ಸೊ ಏನು ಭಯ ಪಡೋವಂಥದ್ದಿಲ್ಲ ಅಂತ ಒಂದು ಟೆಕ್ಸ್ಟ್ ಮೆಸೇಜ್, ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಟೆಕ್ಸ್ಟ್ನ ನಾವು ಕಳಿಸೋದಿದೆಯಲ್ಲ, ಸೊ ದಟ್ ಈಸ್ ಆಲ್ಸೋ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ಯಾವಾಗಲೂ ಅವರೇ ಮಾಡ್ತಾ ಇರ್ತಾರೆ, ಬಟ್ ಎಲ್ಲೋ ಒನ್ ಟೈಮ್ ಅವ್ರು ಮಾಡಿಲ್ಲ ಅಂತಂದಾಗ ನಾವು ನಮ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದಕ್ಕಿಂತ ರಿಟರ್ನ್ ನಾವೇ ಒಂದು ಕಾಲ್ ಮಾಡೋದಿರ್ಬೋದು, ಒಂದು ಟೆಕ್ಸ್ಟ್ ಮಾಡೋದಿರ್ಬೋದು, ರೀಚ್ ಆದ್ರಾ, ಸೇಫ್ ಆಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ. ಸೊ ಇದೆಲ್ಲ ಒಂದು ಟೈಪ್ ಆಫ್ ಲವ್ ಲ್ಯಾಂಗ್ವೇಜಸ್ ಅಂತಾನೆ ಹೇಳ್ತೀವಿ. ಇವೆಲ್ಲ ಬೇಸಿಕ್ ಲವ್ ಲ್ಯಾಂಗ್ವೇಜಸ್. ಇದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಯಾಕೆ ಅಂತಂದ್ರೆ ಈಗಿನ ಸೊಸೈಟಿಲಿ ನಿಮಗೆ ಅನ್ಸುತ್ತೆ ನನಗೆ ಫ್ಯಾಮಿಲಿ ಬೇಡ, ನನಗೆ ಫ್ರೆಂಡ್ಸ್ ಇದ್ದಾರೆ, ಅವ್ರು ನನ್ನ ಹತ್ರ ಬೇಕಾದಷ್ಟು ಏನೋ ನನ್ನ ಹತ್ರ ಒಳ್ಳೆ ವರ್ಕ್ ಇದೆ, ಬೇಕಾದಷ್ಟು ಸ್ಯಾಲ್ರಿ ಸಿಗತ್ತೆ, ಸೊ ನಾನು ಯಾರ ಜೊತೆ ಬೇಕಾದ್ರೆ ವೀಕೆಂಡಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಎಂಜಾಯ್ ಮಾಡೋಷ್ಟು ನನಗಿದೆ. ಸೊ ನಾನು ಯಾಕೆ ನನ್ನ ವೈಫಿಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ಗೆ ಯಾಕೆ ನನ್ನ ಹಸ್ಬೆಂಡಿಗೆ ರೆಸ್ಪೆಕ್ಟ್ ಕೊಡಬೇಕು, ಅಥವಾ ನಾನು ಯಾಕೆ ನನ್ನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ಇಡೀ ಏನೇ ಈಗ ನಮ್ಮ ಸಿಚುವೇಶನ್ ಏನೇ ಇರ್ಬೋದು, ಬಟ್ ಲೈಫಲ್ಲಿ ಏನಾದರೂ ನಾವು ಒಂದಿನ ಸೋತ್ವಿ ಅಥವಾ ಒಂದಿನ ಗೆದ್ವಿ. ಸೋತಾಗ ಇಡೀ ವರ್ಲ್ಡ್ ಇವರು ಕೆಟ್ಟವರು ಅಂತ ಹೇಳಿ ಬೆರಳು ಮಾಡಿ ತೋರಿಸಿದ್ರು ನಮಗೆ ಬೇಜಾರಾಗಲ್ಲ. ಬಟ್ ನಮ್ಮ ಫ್ಯಾಮಿಲಿ ಇರುತ್ತಲ್ಲ, ಸೊ ಇವ್ನು ಕೆಟ್ಟ ಮಗ ಅಥವಾ ಇವ್ನು ಕೆಟ್ಟ ಮಗಳು, ಇವಳೇ ಸರಿ ಇಲ್ಲ, ಇವನೇ ಸರಿ ಇಲ್ಲ, ಈ ಥರ ಅಂತ ಅಂದಾಗ ಆ ಮನಸ್ಸೊಳಗಡೆ ಒಂದು ಆಗುವಂಥ ಒಂದು ಹರ್ಟ್ ಇರುತ್ತಲ್ಲ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪಾಸಿಬಿಲಿಟಿನೇ ಇಲ್ಲ. ಅದಕ್ಕೋಸ್ಕರ ಅದೇ ಇಡೀ ವರ್ಲ್ಡ್ ಕೂಡ ಹೇಳ್ತಾರೆ ಇವ್ರು ಕೆಟ್ಟವರು, ಇವ್ರು ಸರಿ ಇಲ್ಲ, ಇವ್ರದೇ ತಪ್ಪು, ಇವರೇ ಹಾಗೆ ಮಾಡಿದ್ದಾರೆ, ಇವರೇ ಹೀಗೆ ಮಾಡಿದ್ದಾರೆ. ಬಟ್ ನಮ್ಮ ಫ್ಯಾಮಿಲಿ ಮಾತ್ರ ನಮಗೆ ಹೇಳ್ತಾರೆ ಅಥವಾ ನೀನೇನು ಮಾಡಿಲ್ಲ, ನೀನು ಕರೆಕ್ಟಾಗೇ ಇದೆಯಾ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ನಮ್ಮ ಪೇರೆಂಟ್ಸ್ ಬಂದು ಅಥವಾ ನನ್ನ ಹಸ್ಬೆಂಡ್ ಬಂದು ಅಥವಾ ನಮ್ಮ ವೈಫ್ ಬಂದು ಅಥವಾ ನಮ್ಮ ಚಿಲ್ಡ್ರನ್ಸ್ ಬಂದ್ಬಿಟ್ಟು ಅಥವಾ ನಾವೇ ನಮ್ಮ ಚಿಲ್ಡ್ರನ್ಸ್ಗೆ ಒಂದು ಹಗ್ ಮಾಡ್ಕೊಂಡ್ಬಿಟ್ಟು ಒಂದು ಗೆಣ್ಣೆ ಮೇಲೆ ಒಂದು ಪ್ಲೇನ್ ಕಿಸ್ನ ಕೊಟ್ಬಿಟ್ಟು ಹೋಗೋದ್ರಿಂದ ಯಾವುದೇ ಥರದ ಅವ್ರಿಗೆ ಭಯ ಇರಲಿ, ಅವ್ರಿಗೆ ಎಷ್ಟೇ ಸೋತಿರಲಿ, ಒಂದೇ ಸತಿ ಅವರು ಎದ್ದು ನಿಲ್ತಾರೆ, ಏನು ಬೇಕಾದರೂ ಅಚೀವ್ ಮಾಡ್ತಾರೆ. ಸೊ ಇದು ಒಂದು ಬೇಸಿಕ್ ಲವ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೀವಿ. ಕೆಲವರಿಗೆ ಅದು ಇಷ್ಟನೇ ಆಗಲ್ಲ. ಇದು
ತಗೊಳ್ಳೋದು ಇರುತ್ತೆ. ಮಲ್ಕೋ, ಬೇಗ ನಿದ್ದೆ ಮಾಡು, ಬಾಡಿಗೆ ರೆಸ್ಟ್ ಬೇಕಾಗುತ್ತೆ, ನಾಳೆ ಬೆಳಿಗ್ಗೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು, ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ನಾಳೆ ಓದ್ಕೊಳ್ಳೋದಿರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ರೀಸೆಂಟ್ ಎರಾದಲ್ಲಿ ಈ ತರ ಕೇಳುವಂತಹ ಪೇರೆಂಟ್ಸ್ ಇರ್ಬೋದು, ಈ ತರ ಕೇಳುವಂತಹ ರಿಲೇಶನ್ಶಿಪ್ ಪಾರ್ಟ್ನರ್ಸ್ ಇರ್ಬೋದು, ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಳಿಗೂ ಇವಾಗ ಅದೆಲ್ಲ ತುಂಬಾನೇ ಲ್ಯಾಕ್ ಆಗ್ತಾ ಇದೆ. ಅದರಿಂದಲೇ ಎಷ್ಟೋ ಮಕ್ಕಳಿಗೆ ಅವರು ಮೆಂಟಲಿ ಚಿಕ್ಕಕ್ಕಿರ್ಬೇಕಾದ್ರೆ ತುಂಬ ಇಶ್ಯೂಸ್ನ ಫೇಸ್ ಮಾಡೋ ಥರ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ಸಿಂಪಲ್ ಬೇಸಿಕ್ ಏನಿದೆ ಲವ್ ಲ್ಯಾಂಗ್ವೇಜಸ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ನೀವು ಅಳವಡಿಸ್ಕೊಳ್ಳಿ, ನಿಮ್ಮವ್ರಿಗೂ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ನಿಮ್ಮವರು ನಿಮಗೆ ಎಕ್ಸ್ಪ್ರೆಸ್ ಮಾಡಿದಾಗ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಅವ್ರಿಗೆ ನೆಗ್ಲೆಕ್ಟ್ ಮಾಡೋದು. ನಾನು ಊಟ ಮಾಡಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು, ಯಾಕೆ ಕೇಳ್ತೀಯಾ, ಸುಮ್ಮನೆ ಯಾಕೆ ಹೋದ್ಯಾ, ರೀಚ್ ಆದ್ಯಾ, ಸೇಫ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಸುಮ್ಮನೆ ಏನೋ ಫೋನ್ ಮಾಡ್ತಿರ್ತೀರಾ. ಇಟ್ಸ್ ಕೇರ್, ಇಟ್ಸ್ ಎ ಲವ್. ಅರ್ಥ ಮಾಡ್ಕೊಳ್ಳಿ. ಸೊ ಇಡೀ ಸೊಸೈಟಿ ಇವತ್ತು ನಿಮ್ಮ ಹತ್ರ ದುಡ್ಡಿದಾಗ ಸೊಸೈಟಿ ಎಲ್ಲರೂ ನಿಮ್ಮ ಹತ್ರ ಬರ್ಬೋದು, ಆದರೆ ನಾಳೆ ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ, ನಿಮ್ಗೆ ಹೆಲ್ತ್ ಸರಿ ಇರಲಿ ಇಲ್ಲದೆ ಇರಲಿ, ಅಥವಾ ನಿಮಗೆ ಬೇಕಾಗದೇ ಇರಲಿ, ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳೋದು ನಿಮ್ಮ ಫ್ಯಾಮಿಲಿ, ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳೋದು ನಿಮ್ಮ ಹಸ್ಬೆಂಡ್ ಆರ್ ನಿಮ್ಮ ವೈಫ್, ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳೋದು ನಿಮ್ಮ ಪೇರೆಂಟ್ಸ್. ಸೊ ಬೇರೆಯವರ ಅಪ್ರಿಸಿಯೇಷನ್ ನಮಗೆ ಬೇಕಾಗೇ ಇಲ್ಲ. ಬೇರೆಯವ್ರು ಯಾವತ್ತಿದ್ರು ಹೇಗೆ ಅಂತಂದರೆ, ಎದುರುಗಡೆ ಯಾರಿರ್ತಾರೆ ಅವ್ರನ್ನ ಒಳ್ಳೆಯವರು ಅಂತ ಮಾತಾಡ್ತಾರೆ, ಅವ್ರು ಹೋದ್ಮೇಲೆ ಅವರ ಬೆನ್ನ ಹಿಂದೆ ಅವ್ರ ಬಗ್ಗೆನೇ ಇನ್ನೊಬ್ರ ಹತ್ರ ಮಾತಾಡ್ತಾರೆ, ಇವರು ಹೋದ್ಮೇಲೆ ಯಾರು ಹೋದ್ರು ಅವ್ರ ಬಗ್ಗೆನೇ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ. ಸೊ ಸೊಸೈಟಿ ಯಾವತ್ತೂ ಕೂಡ ನಿಮ್ಮ ಸಪೋರ್ಟಿಗೆ ಇರೋದಿಲ್ಲ. ಯಾವತ್ತಿದ್ರು ಸೊಸೈಟಿಯಲ್ಲಿರೋರು ಯಾರು ಹೋದ್ರೋ ಅವ್ರ ಬಗ್ಗೆ ಮಾತಾಡ್ತಾರೆ. ಒಬ್ರ ಬಗ್ಗೆ ಒಂದು ವ್ಯಕ್ತಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಹತ್ರ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ಕೂಡ ಅವರು ಇನ್ನೊಬ್ರ ಹತ್ರ ಮಾತಾಡ್ತಾರೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆತ್ಮಗೌರವ ಮತ್ತು ಲವ್ ಲ್ಯಾಂಗ್ವೇಜಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.